ಅಲ್ಲು ಸಲ್ಲ ಇಲ್ಲು ಸಲ್ಲ ಪಾಂಡುರಂಗ ಚಂಪಾ, ಯಾರೇ ಈ ಸನ್ಯಾಸಿಗಳು? ಈ ಊರಲ್ಲಿ ಕುರಿ ಕಾಯ್ಕೊಂಡಿದ್ರಲ್ಲ ಅತ್ತೆ ಅವರು. ಯಾರೇ? ಪದ್ದು ಮಹಾರಾಜ್. ನಿನಗೇನೋ ಗೊತ್ತು ದೊಡ್ಡೋಗ? ಇದೇನು ನಿನ್ನ ಸನ್ಯಾಸಿ ವೇಷ? ನೋಡಿ ರಂಗಮ್ಮನವ್ರೆ, ನಾನು ಎಷ್ಟೊಂದ್ ಜನ ಹುಡುಗಿಯರನ್ನ ನೋಡ್ಬಿಟ್ಟೆ, ಸಾಕಷ್ಟು ಜನ ಹುಡುಗಿಯರನ್ನ ಪ್ರೀತಿನೂ ಮಾಡ್ಬಿಟ್ಟೆ, ಯಾರು ನನಗೆ ಸಿಗ್ಲಿಲ್ವಲ್ಲ, ಅದಕ್ಕೆ ನಾನು ಸನ್ಯಾಸಕ್ಕೆ ಶರಣಾದೆ. ಮಾತೋಷಿ ರಂಗಮ್ಮನವ್ರೆ, ಯಾವ್ದೋ ಪುಣ್ಯಾತ್ಮರನ್ನ ಮನೆಗೆ ಕರ್ಸ್ಬಿಟ್ಟಿದ್ರಲ್ಲ, ಏನ್ ಸಮಾಚಾರ? ನಮ್ ಪದ್ದು ಕಣ. ಪದ್ದಪ್ಪ, ನೀನು ಮೊದಲಿಂದಲೂ ಇದೇ ಅವತಾರದಲ್ಲಿ ಇದ್ದು ಬಿಟ್ಟಿದ್ರೆ ಇಷ್ಟಕ್ಕಾಗ್ಲೇ ಇಂಡಿಪೆಂಡೆಂಟ್ ಆಗಿ ಬದುಕೋದಿತ್ತಲ್ಲ. ಏನ್ ಮಾಡೋದು ಪಾಂಡುರಂಗ, ನನಗೆ ಜ್ಞಾನೋದಯ ಆಗಿದ್ದೆ ಈಗ. ತಮ್ಮ ಮುಂದಿನ ನಡೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಚಂಪಾ, ನಿನ್ ವಿಟ್ಲನ್ ಕೈಗಳನ್ನ ಹಿಡ್ಕೊ. ಅದ್ಯಾಕಪ್ಪ? ಅವನೇನಾದ್ರೂ ನನ್ನ ಮಾತು ಕೇಳಿ ತಲೆ ಚಚ್ಕೊಂಡ್ರೆ ಅವನ ಬುರುಡೆ ಓಪನ್ ಆಗಿ ಒಳಗಡೆ ಇರೋ ಕೆಸರೆಲ್ಲ ಹೊರಗಡೆ ಬಂದ್ಬಿಡುತ್ತೆ. ಪರಮಾತ್ಮ! ಅಯ್ಯೋ, ಅದ್ ಯೋಗರಾಜ್ ಭಟ್ ಹೊಸ ಫಿಲ್ಮ್ ಹೆಸರು. ನಾನು ಮಾತಾಡ್ತಾ ಇರೋದು ಆ ಪರಮಾತ್ಮನ ಬಗ್ಗೆ. ಓ ಹೌದಾ? ನೋಡಮ್ಮ, ಇದು ಬೆಂಗಳೂರು. ಇಲ್ಲಿ ಓಡಾಡ್ಬೇಕಂದ್ರೆ ಸ್ವಲ್ಪ ಹುಷಾರಾಗಿ ಓಡಾಡ್ಬೇಕು. ನಾನ್ ಹುಷಾರಾಗೆ ಇದ್ದೆ. ಅದ್ ಯಾವನೋ ಪೋಲಿ ಹುಡ್ಗ ನನ್ ಕರೀತ ವ್ಯಾನಿಟಿ ಬ್ಯಾಗ್ ನ ಕಿತ್ಕೊಡಕ್ ಬಂದ. ಗಾಬರಿಯಿಂದ ಓಡ್ ಬಂದ, ನಿಮಗ್ ದಿಕ್ಕಿ ಹೊಡ್ಬಿಟ್ಟೆ. ಹೇಳಿ ಹೇಳಿ, ನಿಮಗ್ ಏಟಾಯ್ತಾ? ಇಲ್ಲ, ಆದ್ರೆ ದಯವಿಟ್ಟು ನೀವು ನನ್ನ ಕೈ ಬಿಡಿ. ಪರವಾಗಿಲ್ಲ, ಏಟಾದ್ರೆ ಹೇಳಿ, ನಾನ್ ನೋಡ್ತೀನಿ. ಬೇಡ. ಪರಮಾತ್ಮ, ನನ್ ಕಡೆಯಿಂದ ಒಂದು ಸಾರಿ. ನೀವ್ ಯಾರು? ನಾನು ಪದ್ಮನಾಭ. ಈ ಚಿಕ್ಕ ವಯಸ್ಸಿಗೆ ಈ ಡ್ರೆಸ್ ಯಾಕೆ? ನಿಮ್ಮಂತ ಹುಡುಗಿರಿಗೆ ಲೈನ್ ಹೊಡೆದು ಸಾಕಾಗಿ ಯಾರು ಬೇಡ ಅಂತ ಈ ವೇಷ ಧರಿಸಿದ್ದೀನಿ. ಅಯ್ಯೋ, ಇಷ್ಟು ಬೇಗ ನಿರಾಸೆ ಪಟ್ಬಿಟ್ರೆ ಹೇಗೆ? ಪ್ರತಿಯೊಬ್ಬ ಹುಡುಗನಿಗೂ ಒಬ್ಬ ಹುಡುಗಿ ಅಂತ ಆ ಬ್ರಹ್ಮ ಗಂಟು ಹಾಕಿರ್ತಾನೆ. ಆ ನಂಟಿನ ಬೇಡ ಅಂತಂದ್ರೆ ಗಂಟು ಮೂಟೆ ಕಟ್ಕೊಂಡು ಹೋಗ್ತಾ ಇರ್ಬೇಕು. ಎಲ್ಲಿಗೆ? ಪರಮಾತ್ಮನ್ ಪಾದಕ್ಕೆ. ಪದ್ದು ಸ್ವಾಮಿ, ಅಲ್ಲ ಈ ಹುಡುಗಿ ಅವಳಾಗವಳೆ ಪದ್ದು ನಾವು ಹುಡ್ಕೊಂಡ್ ಬಂದಿದ್ದಾಳೆ ಅಂದ್ಮೇಲೆ ಇರಲ್ಲವ್ವ. ಇದ್ರೂ ಬದುಕ್ಕೆ ಇತ್ತೀಚೆಗೆ ಕಾವಿ ಹಿಂದೆ ಬೀಳೋ ಕನ್ಯರ ಸಂಖ್ಯೆ ಜಾಸ್ತಿ ಆಗಿದೆ. ಪದ್ದು ಅವ್ರೆ, ನಿನ್ನೆ ಡಿಕ್ಕಿ ಹೊಡೆದಿದ್ದಕ್ಕೆ ಇವತ್ತು ಔಷಧಿ ತಗೊಂಡ್ ಬಂದಿದ್ದೀನಿ. ಈ ಆಯಿಂಟ್ಮೆಂಟ್ ಹಚ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ನಾನೇ ಹಚ್ಲಾ? ಹಚ್ಬೇಕಾದ ಟೈಮ್ ನಲ್ಲೇ ಹಚ್ತೀರಾ? ಈಗ ಬಂದು ಹಚ್ತೀನಿ ಅಂದ್ರೆ ನಾವು ಹಚ್ಚಿಸ್ಕೊಂಡ್ಬಿಡ್ತೀವಾ? ಆ ಹುಡುಗಿನೇ ಮೇಲ್ಬಿದ್ದು ಮಾತಾಡ್ತಿದ್ದಾಳೆ ಅಂದ್ರೆ ಅದೇ ಇರ್ಬೇಕು. ಏನೇ ಅದು? ನಿಮ್ ಸೊಸೆಗೆ ಇಲ್ದೇ ಇರೋದು? ಚಂಪಾ, ಏನದು? ಪ್ರೀತಿ ಎಂದೆ. ಆ ಹುಡುಗಿ ಹೋಗ್ಲಿ, ಆಮೇಲೆ ವಿಚಾರಿಸೋಣ, ಸುಮ್ನಿರು. ನೀವ್ ಯಾಕೋ ಇವತ್ತು ಒಳ್ಳೆ ಮೂಡಲ್ಲಿ ಇಲ್ಲ ಅನ್ಸುತ್ತೆ. ನಿಮ್ ಕಾಲ್ ನೋವು ಹೇಗಿದೆ ಅಂತ ಈ ನಂಬರಿಗೆ ಫೋನ್ ಮಾಡ್ಬಿಟ್ಟು ತಿಳಿಸಿ. ಬರ್ಲಾ? ಬಾಯ್. ಪರಮಾತ್ಮ, ಪದ್ದು, ಈ ಕಾವಿನ ಕಿತ್ತು ಬಿಸಾಕಿ ಆ ಪ್ರೇಮನ್ನ ಪ್ರೀತಿ ಮಾಡಿ ಮದುವೆ ಆಗಪ್ಪ. ಸಾರಿ, ವೆರಿ ವೆರಿ ಸಾರಿ, ಡಬಲ್ ಸಾರಿ. ಇನ್ನೂ ಒಂದ್ ಸಾರಿ. ಈ ಹುಡುಗಿರೇ ಇಷ್ಟು. ನೀನೇ ನನ್ನ ಪ್ಲೇ ಬಾಯ್. ನಾನಿನ್ನು ಬಾಯ. ನಾನೇ ನಿನ್ನ ಡ್ರೀಮ್ ಗರ್ಲ್. ನೀನೇ ನನ್ನ ಚಿತ್ರ. ನೀನ್ ನನ್ ರನ್ನ. ನಾವಿಬ್ರು ಸೇರಿದ್ರೆ ಆಗುತ್ತೆ ಚಿತ್ರಾನ್ನ. ಹಾ? ಚಿತ್ರಾನ್ನ ಚಿತ್ರಾನ್ನ ಚಿತ್ರಾನ್ನ. ಪದ್ದಪ್ಪ, ಕಳೆದ 15 ದಿನಗಳಿಂದ ಸತತವಾಗಿ ಫೋನಿಗೆ ಪ್ರಯತ್ನ ಪಡ್ತಾ ನಿನ್ನ ಕೈ ಬೆರಳುಗಳನ್ನ ಸೌಸ್ಕೊಂಡಿದ್ದು ಅಲ್ಲದೆ ಮಾರುದ್ದ ಗಡ್ಡ ಬಿಟ್ಟಿದೆಯಲ್ಲ. ಬಿಟ್ಬಿಡ, ಆ ಹುಡುಗಿನ ಬಿಟ್ಬಿಡು, ಫೋನ್ ಮಾಡೋದನ್ನು ಬಿಟ್ಬಿಡ. ಇಲ್ಲ, ನನಗೆ ಪ್ರೇಮ ಇಲ್ದಿರ ಬದುಕಿರೋದಕ್ಕೆ ಆಗೋದಿಲ್ಲ. ಸಾಕು ಬಿಡ ಚಿನ್ನರಿ. ಏನೋ ಇವನ್ ಗತಿ ಹೀಗಾಗೋಯ್ತಲ್ಲೋ. 15 ದಿವಸದಿಂದ ನೆಟ್ಟಿ ಊಟ ತಿಂಡಿನೂ ಮಾಡದೆ ಫೋನ್ ಮುಂದೆನೆ ಕೂತಿದ್ದಾನಲ್ಲೋ. ಆ ಪ್ರೇಮ ಎಲ್ಲೇ ಇದ್ರು ಹುಡ್ಕೊಂಡ್ ಕರ್ಕೊಂಡ್ ಬಂದು ಮ್ಯಾರೇಜ್ ಮಾಡ್ಸಿ. ಹಾಯ್ ಪದ್ದು. ಬಂದ್ರಲ್ಲ, ಈಗ ಇವ್ರಿಗೆ ಕಾದಿದೆ ಅಲ್ವಾ ಪ್ರೇಮ? 15 ದಿವಸದಿಂದ ಫೋನ್ಗೂ ಸಿಕ್ಕಿಲ್ಲ, ನಮ್ಮನೆಗೂ ಬಂದಿಲ್ಲ. ಎಲ್ಗಮ್ಮ ಹೋಗಿದ್ದೆ? ಪ್ರೇಮ, ಯಾಕೆ ಈ ತರ ಮಾಡ್ದೆ? ನಿನ್ನ ಪ್ರೀತಿಗೋಸ್ಕರ ಕಾದು ನಾನು ಮೆಂಟಲ್ ಆಗ್ಬಿಟ್ಟೆ. ಈ ಪದ್ಯದಲ್ಲಿ ನಾನೇ ಗೆದ್ದಿದ್ದು. ಏನಮ್ಮ ಹೇಳ್ತಾ ಇದೀಯಾ? ನಾವಿಬ್ರು ಲವರ್ದು. ಪದ್ಯನ ನಾವೊಂದ್ಸಲ ಸನ್ಯಾಸಿ ವೇಷದಲ್ಲಿ ನೋಡಿದ್ವಿ. ಇವನ್ನ ಹೇಗಾದ್ರೂ ಮಾಡಿ ತಲೆ ಕೆಡ್ಸಿ ಮೆಂಟ್ಲ್ ಮಾಡಿದ್ರೆ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ನನ್ ರವಿ ಬೆಟ್ ಕಟ್ಟಿದ್ದ. ಅದ್ರ ಪ್ರಕಾರ ನಾನು ಇವನ್ನ ಮೆಂಟ್ಲ್ ಮಾಡಿದೀನಿ. ಬೆಟ್ಟಲ್ಲಿ 1 ಲಕ್ಷ ರೂಪಾಯಿ ಗೆದ್ದಿದ್ದೀನಿ. ಶಿವನೇ, ಅಲ್ಲಮ್ಮ, ನಿಮ್ಮ ಬೇಳೆನೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಇನ್ನೊಬ್ರು ಬಾಳಲ್ಲಿ ಆಟ ಆಡಿದ್ರಲ್ಲ, ಇದು ಸಮಂಜಸವೇ? ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಈಗ ಹುಚ್ಚಾಗ್ಬಿಟ್ಟಿದ್ದಾನೆ. ಪಾಪ ಇವನ್ ಗತಿ ಏನು? ಇಂಥ ಕೇಸ್ಗಳು ಮೆಂಟ್ಲ್ ಹಾಸ್ಪಿಟಲ್ ತುಂಬಾ ಇದಾವೆ. ಯಾವ್ದಾದ್ರು ಒಂದು ಹುಚ್ಚಿಂತ ಕಟ್ಟಿ. ಅಲ್ಲು ಸಲ್ಲ ಇಲ್ಲು ಸಲ್ಲ ಪಾಂಡುರಂಗ